ಬರ್ರಿ ಇವತ್ತೊಂದು ಫಸ್ಟ್ ಕ್ಲಾಸ್ ಚಟ್ಟ ಜಜ್ಜುನ್ರಿ. ಆರೋಗ್ಯಕ್ಕೆ ಹೆಲ್ದಿಗೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಇದು. ಇದು ಮೆಂತಿ ಪಲ್ಲಿ ಚಟ್ನಿ ಜಜ್ಜೀವ್ರಿ ನಾವು ಇವತ್ತು. ಯಾಕಂದ್ರೆ ನೋಡ್ರಿ ನೀವು ಒಂದು ಸ್ವಲ್ಪ ಭಾಳ ಆರೋಗ್ಯ ಒಳಗೆ ಹೇರಾಪೇರ ಆಗಿತ್ತಂದ್ರೆ ಅತಿ ಸೊಪ್ಪು ತಿನ್ನುತ್ತ ಬರ್ರಿ ಅತ್ತಾರಲ್ರಿ, ತರಕಾರಿ ಜಾಸ್ತಿ ಪಲ್ಯ ದಿನ ಸಾತಿ ಹಂಗೆ ಮೆಂತಿ ಪಲ್ಲಿನೂ ಒಂಥರ ಜಾಸ್ತಿ ತಿನ್ನುತ್ತ ಬರ್ರಿ ಅಂತ ಹೇಳ್ತಾರ್ರಿ. ಅದಕ್ಕೆ ಇವತ್ತು ನಾವಿಲ್ಲಿ ಮೆಂತಿ ಪಲ್ಲಿ ಚಟ್ನಿ ಮಾಡಾಕತ್ತೀವಿ ನೋಡ್ರಿ. ಒಂದು 3 ಮೆಣಸಿನ್ಕಾಯಿ ಹಾಕಿವ್ರಿ. ಅದಕ್ಕೆ ಏನೈತಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿವ್ರಿ. ಉಪ್ಪು ಹಾಕಿ ಫಸ್ಟ್ ಮೆಣಸಿನ್ಕಾಯಿ ಜಜ್ಕೊಳಕತ್ತೀವ್ರಿ. ನೋಡ್ರಿ ಇಲ್ಲಿ ಈ ರೀತಿ ಪೂರ್ತಿ ಸಣ್ಣ ಮಾಡ್ಕೋಬೇಕ್ರಿ ಉತ್ತರನ ಮೆಣಸಿನ್ಕಾಯಿ. ನಿಮ್ಗೆ ಖಾರ ಅನಿಸ್ತಿತ್ತಂದ್ರೆ ಎಡ್ಡ ಹಾಕೋರಿ. ಇವೇನೈತಿ ಜೀರಿಗೆ ಇದಾವ್ರಿ. ಬರೇ ಮೆಂತಿ ಪಲ್ಲಿ ಮಾಡ್ಕೊಂಡು ಬೇಳೆ ಹಾಕಿ ತಿಂದು ಬೇಜಾರಾದಾಗ ಏನೈತಿ ಈ ರೀತಿ ಒಂದು ಚಟ್ನಿ ಮಾಡ್ಕೋಬಹುದ್ರಿ. ಭಾಳ ಅಂದ್ರೆ ಭಾಳ ರುಚಿ ಆಕತಿ, ಟೇಸ್ಟ್ ಆಕತ್ರಿ. ನೋಡ್ರಿ ಈಗ ಆ ಜೀರಿಗೆನೂ ಸಣ್ಣ ಅದು. ಈಗ ಏನೈತಿ ಶೇಂಗಾ ಅದಾವ್ರಿ ಇವು. ಇವತ್ರನ್ನ ಏನೈತಿ ಚಂದಂಗೆ ಹುರ್ಕೋಬೇಕ್ರಿ. ಹುರ್ಕೊಂಡ್ ಕೆಸಿನ ಮ್ಯಾಗಿನ ಸೊಪ್ಪಿ ಎಲ್ಲ ತೆಗೆದ ಈ ರೀತಿ ಫಸ್ಟ್ ಶೇಂಗಾ ಸಣ್ಣ ಮಾಡ್ಕೋಬೇಕ್ರಿ. ಇದನ್ನ ಪೂರ್ಣ ಇದು ಭಾಳ ಅಂದ್ರೆ ಬಿಸಿ ರೊಟ್ಯಾಗ ತಿನ್ಬೋದ್ರಿ, ಬೇಡ ಅಂದ್ರೆ ಚಪಾತಿಯಾಗ ತಿನ್ಬೋದು. ಭಾಳ ಅಂದ್ರೆ ಭಾಳ ರುಚಿ ಹತ್ತತ್ರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಈ ಚಟ್ನಿ ಹೆಂಗಾಗೈತಿ ಅನ್ನೋದು ನೀವು ಕಮೆಂಟ್ನಾಗ ತಿಳಿಸೋದು ಮರಿಬೇಡ್ರಿ. ನೋಡ್ರಿ ಈಗ ಈ ರೀತಿ ಸಣ್ಣ ಆಗುವವರೆಗೆ ಇವತ್ರನ್ನ ಕುಟ್ಕೋಬೇಕ್ರಿ. ಶೇಂಗಾ ಎಲ್ಲ ಪೂರ್ಣ ಸಣ್ಣ ಆದಿಂದ ಈಗ ನೋಡ್ರಿ ಇಲ್ಲಿ ಮೆಂತಿ ಪಲ್ಲಿ ಹಾಕಾಕತ್ತೀವ್ರಿ. ಇಷ್ಟುಕೊಂಡ ನೋಡ್ರಿ ಈಗ ಇದಕ್ಕೇನ ಕರೆಕ್ಟ್ ಹಂಗೆ ಮಾಪ ಅಳ್ತಿ ತೋರಿಸ್ಬೇಕನ್ನೋದಿಲ್ಲ. ಯಾಕಂದ್ರೆ ನೀವು ಜನ ಜಾಸ್ತಿ ಇದ್ರೆ ಜಾಸ್ತಿ ಕುಟ್ಕೋಬೋದ್ರಿ. ನಾವೇನತಿ ಇಷ್ಟ ಕುಟ್ಟಿ ತೋರಿಸಿದ್ವಿ, ಅದ್ರ ತಕ್ಕಂಗೆ ನೋಡ್ಕೊಂಡ್ ಕೆಸಿಂದ ಮಾಡ್ಕೋದ್ರಿ. ನೋಡ್ರಿ ಈಗ ಈ ರೀತಿ ಸ್ವಚ್ಛಂಗೆ ತೊಳೆದ ಇಟ್ಕೊಂಡಂತ ಮೆಂತಿ ಪಲ್ಲಿ ತಂದ ಈಗ ಕಲ್ಲಿಗೆ ಸೇರಿಸಿ ಕುಟ್ಟಾಕತ್ತೀವಿ ನೋಡ್ರಿ ನಾವು. ಮೆಂತಿ ಪಲ್ಲಿನೂ ಪೂರ್ಣ ಸಣ್ಣ ಆಗ್ಬೇಕ್ರಿ. ಅಷ್ಟು ಸಣ್ಣ ಆಗುವವರೆಗೆ ಕುಟ್ಟಬೇಕ್ರಿ ಅದನ್ನು. ನೋಡ್ರಿ ಈಗ ಈ ರೀತಿ ಸಣ್ಣ ಆಗತೈತ್ರಿ. ಅದು ಕುಟ್ಟಾಕೈತ್ರ ಶೇಂಗಾ ಜೋಡಿ. ಶೇಂಗಾ ಅಂತೂ ಪೂರ್ತಿ ಮೊದ್ಲ ಸಣ್ಣ ಆಗಿರ್ತೈತ್ರಿ. ನೋಡ್ರಿ ಇಷ್ಟೇನೈತಿ ಈ ರೀತಿ ಸಣ್ಣಂಗೆ ಮಾಡ್ಕೋತ ಕುಟ್ಕೋತ ಆ ನಂತರ ಏನೈತಿ ಪೂರ್ಣ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋದ್ರಿ. ಈಗ ಏನೈತಿ ಬೆಳ್ಳುಳ್ಳಿ ಹಾಕಾಕತ್ತೀವಿ ನೋಡ್ರಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕ್ರಿ, ಅಂದ್ರೆ ಟೇಸ್ಟ್ ಆಕತಿ. ನೋಡ್ರಿ ಈಗ ಈ ರೀತಿ ಬೆಳ್ಳುಳ್ಳಿ ಹಾಕಿದ್ದಿಂದ ಮತ್ತೊಂದಿಟ್ಟು ಬೆಳ್ಳುಳ್ಳಿ ಪೂರ್ತಿ ಸಣ್ಣ ಆಗುವವರೆಗೆ ಕುಟ್ಕೋಬೇಕ್ರಿ ಅದನ್ನ. ನೋಡ್ರಿ ಇಲ್ಲಿ ಕುಟ್ಟಾಕತ್ತೀವಿ ನಾವು. ಈ ರೀತಿ ಕುಟ್ಕೊಂಡ ಇದನ್ನ ಗಟ್ಟಿ ಚಟ್ನಿ ಆದ್ರೂ ತಿನ್ಬೋದ್ರಿ, ತುಪ್ಪ ಹಾಕೊಂಡ ರೊಟ್ಟಿ ಒಳಗೆ ಹಚ್ಕೊಂಡ. ನಮಗ್ ಗಟ್ಟಿ ಚಟ್ನಿ ಬೇಡಪ್ಪ ತಿಳು ಬೇಕಂದ್ರೆ ಏನೈತಿ ಅದನ್ನು ನಾವು ಇಲ್ಲಿ ನಿಮಗೆ ತೋರ್ಸಿದೀವಿ. 2 ತರ ತೋರ್ಸಿವ್ರಿ ಯಾವ ರೀತಿ ಮಾಡ್ಬೇಕನ್ನೋದು. ನೀವು ಹಂಗ ಬೇಕಾದ್ರೆ ಹಂಗೆ ಗಟ್ಟಿ ಅಂದು ರೊಟ್ಟಿ ಒಳಗೆ ಹಚ್ಕೊಂಡ್ ತಿನ್ಬೋದ್ರಿ. ಈ ಚಟ್ನಿಗೂ ಹಚ್ಕೊಂಡ್ ತಿಂತೀವಲ್ಲ ಆ ರೀತಿ. ಬೇಡ ನಮಗ್ ತಿಳಬೇಕು ಒಂದಿಟ್ಟು ರುಚಿ ಹತ್ತತಿ ತೆಳ್ಳಗ ಮಾಡ್ಕೋತೀವಿ ಅಂದ್ರೆ ಏನತಿ ತೆಳಗುನು ಮಾಡ್ಕೋಬಹುದ್ರಿ. ನೋಡ್ರಿ ಈಗ ಚಟ್ನಿ ಅಂತೂ ರೆಡಿ ಆಯ್ತು. ಈ ರೀತಿ ನಾವು ಕೈಲೇ ಎಲ್ಲಾ ಕಡೆ ಮಿಕ್ಸ್ ಮಾಡ್ಕೊಳಕತ್ತೀವ್ರಿ. ಯಾಕಂದ್ರೆ ಶೇಂಗಾ ಪೈಲಾನ ಸಣ್ಣ ಆಗಿರ್ತೈತ್ರಲ್ಲ, ಅದ ಚಲೋ ತಂಗಿ ಪಲ್ಯ ಜೋಡಿ ಕೂಡ್ಲಿ ಅನ್ನೋ ಕಾರಣಕ್ಕೆ ಈ ರೀತಿ ಕೈಲೇ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನ ಮೊದಲ. ನೋಡ್ರಿ ಇಲ್ಲಿ ನಾವು ತೋರ್ಸಾಕತ್ತೀವಿ. ಇಷ್ಟ ಎಲ್ಲ ಕಡೆ ಕೂಡಿಸ್ಕೊಂಡು ಅದ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಕಡೆ ಮಿಕ್ಸ್ ಆಕತ್ರಿ. ಈ ರೀತಿ ಆತಂದ್ರೆ ಈಗ ನೋಡ್ರಿ ಇಷ್ಟು ಮಾಡಿ ಕೆಸಿಂದ ಏನೈತಿ ಇದು ಚಟ್ನಿ ಅಂತೂ ರೆಡಿ ಆತ್ರಿ. ಈಗ ಇಲ್ಲೇ ಇಟ್ಟಿವಿ ನೋಡ್ರಿ ನಾವು ಈಗ ಸೈಡ ಯಾವ ರೀತಿ ಆಗೈತಿ ಅನ್ನೋದನ್ನು ನಾವು ನಿಮಗೆ ತೋರಿಸಿದೀವ್ರಿ. ನೋಡ್ರಿ ಈಗ ಇಷ್ಟ ಗಟ್ಟಿನೂ ರೊಟ್ಟಿ ಒಳಗೆ ಹಾಕೊಂಡು ತಿನ್ಬೋದ್ರಿ. ಬ್ಯಾಡಪ್ಪ ಅಂದ್ರೆ ಏನೈತಿ ಈಗ ನಾವು ನೋಡ್ರಿ ಇಲ್ಲಿ ತೋರಿಸಿದೀವಿ ನೀರು ಹಾಕಿದೀವಿ ನೋಡ್ರಿ. ಈ ರೀತಿ ನೀರು ಹಾಕಿ ಹಚ್ಕೊಂಡು ತಿನ್ಬೋದ್ರಿ. ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಹತ್ತತಿ ಹಚ್ಕೊಂಡು ತಿಂದದ್ದು. ನೋಡ್ರಿ ಈಗ 2 ತರ ತೋರಿಸಿದೀವಿ ನಾವು ನಿಮಗೆ. ನಮಗೆ ತಿಳು ಬೇಡ ತಿಂತಿದ್ ಬೇಜಾರಾಗೈತಿ ಅಂದ್ರೆ ಏನೈತಿ ಗಟ್ಟಿ ಚಟ್ನಿನ ರೊಟ್ಟಿ ಒಳಗೆ ತುಪ್ಪ ಹಾಕೊಂಡ, ತುಪ್ಪ ಇಲ್ಲಪ್ಪ ಅಂದ್ರೆ ಎಣ್ಣೆ ಹಾಕೊಂಡು ತಿನ್ಬೋದ್ರಿ, ಟೇಸ್ಟ್ ಹತ್ತತಿ. ಮತ್ತಿಲ್ಲ ನಮಗೆ ತಿಳು ತಿಂದು ರೂಢ ಐತಿ ತಿಳುನ ಬೇಕಂದ್ರೆ ಈ ರೀತಿ ಮಾಡ್ಕೋಬಹುದ್ರಿ. ಅದು ತೋರಿಸಿದೀವಿ ನಾವೀಗ. ನೋಡ್ರಿ ಇಲ್ಲಿ ಇನ್ನೊಂದಿಷ್ಟು ನೀರು ಹಾಕಿ
ತಿಳು ಮಾಡಿ ತೋರ್ಸಾಕ್ತೀವ್ರಿ. ನೋಡ್ರಿ ಈ ರೀತಿ ಚಲೋ ತಂಗೆ ಇದನ್ನೊಂದು ಮಿಕ್ಸ್ ಮಾಡೋದ್ರಿ. ಮಿಕ್ಸ್ ಮಾಡಿ ಏನೈತಿ ಈ ಮೆಂತಿ ಪಲ್ಯ ಚಟ್ಟ ಜಜ್ಜದಂತ ವಿಡಿಯೋ ನಿಮ್ಗೆ ನಾವು ಇಷ್ಟ ಆಗೈತೆ ಅನ್ಕೋತೀವ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನು ಬೇರೆ ಬೇರೆ ಥರ ಮತ್ತು ಹೊಸವು ಹಳಿ ರೆಸಿಪಿ ಎಲ್ಲ ಥರ ನಿಮ್ಮ ಮುಂದೆ ಈ ರೀತಿ ಕಲ್ಲಾಗಿನ ಚಟ್ನಿಗಳು ಕುಟ್ಟಿ ತೋರಿಸ್ತೀವ್ರಿ. ನೋಡ್ಕೋತಾ ಇರ್ರಿ ತಪ್ಪಲಾರ್ದ. ಈಗ ನೋಡ್ರಿ ಇಷ್ಟ ಆದಿಂದ ಇದು ತಿಳು ಚಟ್ನಿನೂ ರೆಡಿ ಆತ್ರಿ. ಈಗ ಇಲ್ಲಿ ನೋಡ್ರಿ ಈಗ ಇಲ್ಲಿ ತೋರ್ಸಾಕ್ತೀವಿ. ಈ ರೀತಿ ಇದು ರೆಡಿ ಆಯ್ತು, ಕಲ್ಲಾಗಿನ ಚಟ್ನಿನೂ ಗಟ್ಟಿ ಚಟ್ನಿನೂ ರೆಡಿ ಆಗೈತ್ರಿ. ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ. ಎಲ್ಲರಿಗೂ ನಮಸ್ಕಾರ.